ಹಣ ಮಾಡೋದು ಹೇಗೆ ತಿಳಿಸ್ಕೊಡಿ ಗುರೂಜಿ ಅಂತ. ಹಣ ಮಾಡೋದು ಹೇಗೆ ಅಂತಂದ್ರೆ, ಮೊದಲು 2 ದಾರಿಗಳಿದೆ ಹಣ ಮಾಡೋದು. ಒಂದು ದುರ್ಮಾರ್ಗ, ಇನ್ನೊಂದು ಸನ್ಮಾರ್ಗ. ಸನ್ಮಾರ್ಗದಲ್ಲೂ ಹಣ ಮಾಡಬಹುದು, ಹೆಸರು ಮಾಡಬಹುದು. ದುರ್ಮಾರ್ಗದಲ್ಲೂ ಹಣ ಮಾಡಬಹುದು, ಹೆಸರು ಮಾಡಬಹುದು. ದುರ್ಮಾರ್ಗದಲ್ಲಿ ನನಗೆ ಎಕ್ಸ್ಪರ್ಟ್ ಅಲ್ಲ, ಸ್ಪೆಷಲಿಸ್ಟ್ ಅಲ್ಲ, ನನಗೆ ಗೊತ್ತಿಲ್ಲ. ಆದ್ರಿಂದ ಯಾರ್ಯಾರು ಕಂತ್ರಿಗಳಿದ್ದಾರೆ, ಯಾರ್ಯಾರು ಮೋಸಗಾರರು, ಕಳ್ಳರು, ಸುಳ್ಳರು ಇದ್ದಾರೆ, ಅವ್ರನ್ನ ಕೇಳ್ಕ ಅವ್ರು ಹೇಳ್ತಾರೆ. ಇನ್ನು ಸನ್ಮಾರ್ಗದಲ್ಲಿ ದುಡಿಬೇಕು ಅಂತಂದ್ರೆ ನಿನಗೆ ಕೆಲವೊಂದು ಟಿಪ್ಸ್ಗಳು ಕೊಡ್ತಾ ಇದ್ದೀನಿ. ಹೆಸರಿಗೆಸರು ಏನು ಬರೋದಿಲ್ಲ, ಕುಲಾಗೋತ್ರ ಏನೂ ಇಲ್ಲ ಪಾಪ. ಸೊ ಆದ್ರಿಂದ ಅವನಿಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅವಳೋ ಗೊತ್ತಿಲ್ಲ. ಏನದು ಅಂತಂದ್ರೆ, ನೀನು ಏನು ವೃತ್ತಿ ಮಾಡ್ತಾ ಇದೆಯಾ ಇದರಲ್ಲಿ ನೀನು ಹೈಯೆಸ್ಟ್ ಎಕ್ಸ್ಪರ್ಟ್ ಆಗ್ಬೇಕು, ಸ್ಪೆಷಲಿಸ್ಟ್ ಆಗ್ಬೇಕು. ಇನ್ನೊಬ್ಬ ನೀನು ಮಾಡೋ ಕೆಲಸನ ಮಾಡಬಾರ್ದು ಯಾರು. ಆ ಮಟ್ಟದಲ್ಲಿ ಕೆಲಸ ಮಾಡೋದು ಕಲ್ತ್ಕೊಂಡ್ಬಿಡ್ಬೇಕು. ಪ್ರಾಕ್ಟೀಸ್ ಮಾಡಿ 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 ಎಷ್ಟರ ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡಿಬಿಡ್ಬೇಕು ಅಂತಂದ್ರೆ ನಿನ್ನನ್ನು ರೀಚ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿ ಪ್ರಾಕ್ಟೀಸ್ ಮಾಡ್ಬಿಡ್ಬೇಕು. ಉದಾಹರಣೆ, ಒಂದು ಗಿನ್ನಿಸ್ ರೆಕಾರ್ಡ್. ನಾನು ಹೇಳೋದನ್ನ ಎಲ್ಲ ನೀವು ಸರ್ಚ್ ಮಾಡಿ ಸುಳ್ಳು ಹೇಳ್ತಾ ಇದ್ದೀರಾ, ಆ ಥರ ಅಲ್ಲ. ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಕತೆ ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ಮ ಉದಾಹರಣೆ ಅಂತ ಅಂದ್ಬಿಟ್ರೆ ಮತ್ತೆ ತಿರ್ಗಿ ಅದಕ್ಕೊಂದಷ್ಟು ದೊಡ್ಡ ನೆಗೆಟಿವ್ ಕಾಮೆಂಟ್ಗಳು, ವಾಯ್ಸ್ ಮೆಸೇಜ್ಗಳೆಲ್ಲ ಕಳಿಸ್ಬಿಡ್ತೀನಿ. ನಾನು ಅದರಿಂದ ರಿಸರ್ಚ್ ಮಾಡಕ್ ಹೋಗಿಲ್ಲ. ಉದಾಹರಣೆ ಕತೆ ಹೇಳ್ತಾ ಇದ್ದೀನಿ ನಿಮಗೆ. ಯಾರೋ ಒಬ್ಬ 108 ಸೂರ್ಯ ನಮಸ್ಕಾರಗಳನ್ನ ಕೇವಲ ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ಟ. ಅವನಿಗೆ ಗಿನ್ನಿಸ್ ರೆಕಾರ್ಡ್ ಆಯ್ತು. ಇನ್ನೊಬ್ಬ ಏನ್ ಮಾಡ್ದ, ಅದನ್ನ ನೋಡಿ ಇದನ್ನ ಹೊಸ ರೆಕಾರ್ಡ್ ಅಂತ ಕರೀತಾರೆ, ರೆಕಾರ್ಡ್ನ ಬ್ರೇಕ್ ಮಾಡಿದ್ರು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ. ಇನ್ನೊಬ್ಬ 10 ನಿಮಿಷಕ್ಕೆ 150 ಸೂರ್ಯ ನಮಸ್ಕಾರಗಳನ್ನು ಮಾಡ್ದ. ಈಗ ರೆಕಾರ್ಡ್ ಬ್ರೇಕ್ ಆಯ್ತು. ಮತ್ತೊಬ್ಬ 10 ನಿಮಿಷಕ್ಕೆ 200 ಸೂರ್ಯ ನಮಸ್ಕಾರಗಳನ್ನು ಮಾಡ್ದ. ಇವೊಂದು ಬ್ರೇಕ್ ಆಯ್ತು. ಈಗ 3ನೇ ಸಲ ಬ್ರೇಕ್ ಮಾಡಿದಂತಹ ವ್ಯಕ್ತಿ ಮತ್ತೆ ಅವನೇ 10 ನಿಮಿಷದಲ್ಲಿ 300 ಸೂರ್ಯ ನಮಸ್ಕಾರಗಳನ್ನು ಮಾಡ್ಬಿಟ್ಟ. ಅವನು ಮಾಡಿದ ರೆಕಾರ್ಡ್ನೇ ಅವನೇ ಬ್ರೇಕ್ ಮಾಡ್ಬಿಟ್ಟ. ಈಗ 300 10 ನಿಮಿಷದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ಬ್ರಹ್ಮರಾಕ್ಷಸ ಬರ್ಬೇಕು ಅವನನ್ನು ಸೋಲ್ಸೋದು. ಆ ರೀತಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಇನ್ನೊಬ್ಬ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿ ಕೆಲಸ ಮಾಡಿ. ಅವಾಗ ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಖಂಡಿತವಾಗ್ಲೂ ನೀವು ದುಡ್ಡು ಮಾಡೇ ಮಾಡ್ತೀರಾ. 100% ಮಾಡ್ತೀರಾ. ಒಬ್ಬ ಮನುಷ್ಯನಿಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಆಗ ಅವನ ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸ್ಕೊಳ್ಬಹುದು. ಅದೇ ರೀತಿ ನಿಮಗೆ ಹಣ ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಮಾಡಿ. ಹೆಸರು ಮಾಡಬೇಕಾದ್ರೂ ಅಷ್ಟೇ ಮ್ಯಾಕ್ಸಿಮಮ್ ಕೆಲಸ ಮಾಡಬೇಕು. ಮಿನಿಮಮ್ ಅಲ್ಲ, ಮಿನಿಮಮ್ ಅನ್ನೋದನ್ನ ಮರ್ತು ಬಿಡ್ಬೇಕು. ಅದನ್ನು ಉಜ್ಜಾಕ್ಬಿಡು, ಸುಟ್ಟಾಕ್ಬಿಡ್ಬೇಕು. ಕೆರೆಗೆ ತಗೊಂಡೋಗಿ ಕೆರೆ ಅಂತ ನದಿಗೆ ತಗೊಂಡೋಗಿ ನಾವು ಮುಳುಗೆದ್ರೆ ಎಲ್ಲ ಪಾಪಕರ್ಮಗಳು ಹೋಗ್ಬಿಡ್ತವೆ ಅಂತಾರಲ್ಲ, ಆ ಥರ ಮಿನಿಮಮ್ನ ಕಳಿಸ್ಬಿಡ್ಬೇಕು. ನದಿಲಿ ಹೋಗಿ ನೀನು ಸಮುದ್ರಕ್ಕೆ ಹೋಗ್ಬಿಟ್ಟು ಸೇರ್ಕೊಂಬಿಡು. ನಾನು ಯಾರು ಅಂತಂದರೆ ಐ ಎಮ್ ಎ ಮ್ಯಾಕ್ಸಿಮಮ್ ಅಂತ ಅಂದ್ಬಿಟ್ಟು ಆ ಮಟ್ಟದಲ್ಲಿ ಮ್ಯಾಕ್ಸಿಮಮ್ ಮಾಡಿ. ಅದು ಯಾಕೆ ಹೆಸರು ಮಾಡಲ್ಲ, ಅದು ಯಾಕೆ ದುಡ್ಡು ಮಾಡಲ್ಲ ನೋಡೇ ನೋಡಿ.